ಸಂವಿಧಾನದ ಏನು ನಾವು ಬರುವುದೇ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕಂತಂದು ಏನು ಬಿಜೆಪಿ ಸಂಸದರು ಹೇಳಿಕೆ ಕೊಡ್ತಾರ, ಅದು ಒಂದು ಇಂಪಾರ್ಟೆಂಟ್. ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ SCP ಮತ್ತು TSP ಯೋಜನೆ ತಂದಿರತಕ್ಕಂಥವ್ರು ಯಾರಂದ್ರೆ ಕಾಂಗ್ರೆಸ್ ಪಕ್ಷದವರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸುಮಾರು ಈ ಕ್ಷೇತ್ರದಲ್ಲಿ 4 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ SC ಮತದಾರರಿದ್ದಾರೆ. ಆ ಸಂಪೂರ್ಣವಾಗಿ ಇರ್ತಕ್ಕಂಥ SC ಮತದಾರರು ಏನು ಆನಂದ್ ಗಡ್ಡದೇವ್ರ ಮಠ ಅವರಿಗೆ 4 ಲಕ್ಷ ಜನಸಂಖ್ಯೆ, ಸುಮಾರು 3.5 ಲಕ್ಷ ಜನಸಂಖ್ಯೆ SC ಮತದಾರರು ಆನಂದ್ ಗಡ್ಡದೇವ್ರ ಮಠರಿಗೆ ಪ್ರಚಂಡ ಬಹುಮತದಿಂದ ಆರಿಸ್ತಿರ್ತಾರ. ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷ ಹಲವಾರು ರೀತಿಯಿಂದ ಕೊಡುಗೆ ಕೊಟ್ಟಿದೆ. ಈ ಧೀಮಂತ ನಾಯಕರು ದೇವರಾಜ್ ಅರಸು ಇರ್ಬೋದು, ಹಾಗೂ ಈಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಸುಮಾರು ಈ ಕ್ಷೇತ್ರವನ್ನು ಹಿಡಿದುಕೊಂಡು ಸುಮಾರು 25ಕ್ಕಿಂತ ಹೆಚ್ಚು ಲೋಕಸಭಾ ಸದಸ್ಯರು ಬರ್ತಾರೆ. ಈ ಕ್ಷೇತ್ರದಲ್ಲಿ ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಭೀರಿಯಾಗಿ ಬಾರಿಸ್ತಾರ ಅಂತಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಷ್ಟೇ ಅಲ್ಲ, ಈ ಒಂದು ಏನು ಇವತ್ತು ಚುನಾವಣೆ ನಡೀತಿದೆ, ಆ ಚುನಾವಣೆ ಬಿಜೆಪಿ ನೋಟು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಬೀಳ್ತಾವಂತಂದು ಕಡಾಖಂಡಿತವಾಗಿ ಈ ಶುಭ ಸಂದರ್ಭದಲ್ಲಿ SC ಘಟಕದ ವತಿಯಿಂದ ನಾನು ಹೇಳಲು ಇಚ್ಛೆ ಪಡ್ತೇನೆ. ಎನಿ ಡೌಟ್ಸ್ ಏನಂದ್ರೆ